ಹಾಯ್, ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ನಾನಂತೂ ನಿನ್ನೆನೇ ನನಗೆ ಸಂಕ್ರಾಂತಿ ಏನು ಅಂತೇಳಿದ್ರೆ ಎಳ್ಳು ಬೆಲ್ಲ ತಿಂದಾಗೆ ಅಷ್ಟು ಫೀಲ್ ಆಯಿತು. ಅದೇ ನಮ್ಮ ಗಿಲ್ಲಿದು ವಿಡಿಯೋ ನೋಡಿ ಗೈಸ್, ಅಭಿಮಾನಿಗಳ ಜೊತೆ ನಮ್ಮ ಗಿಲ್ಲಿ ಮಿಂಗಲ್ ಆಗಿದ್ದ ರೀತಿ ನೋಡಿ ನನಗೆ ಟುಡೇ ಸಂಕ್ರಾಂತಿ ಅನ್ನೋದೇ ಮರ್ತೋಯ್ತು. ನಿನ್ನೆನೇ ನಾನು ಎಳ್ಳು ಬೆಲ್ಲ ತಿಂದಷ್ಟು ಖುಷಿ ಆಯಿತು. ವಾರೆ ವಾ, ಏನು ಕ್ರೇಜು ಗುರು, ಏನು ಅಭಿಮಾನಿಗಳ ಚಪ್ಪಾಳೆ, ಏನು ಗಿಲ್ಲಿದು ನಡೆ ನುಡಿ, ಪ್ರೀತಿ, ವಿಶ್ವಾಸ, ಸಲಿಗೆ. ವಾರೆ ವಾ, ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಫೀಲ್ ಮಾಡಿದೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಡಿನ ಸಮಸ್ತ ಜನತೆಗೆ, ಅದರಲ್ಲೂ ನನ್ನ ಪ್ರೀತಿಯ ನನ್ನ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನೆಲ್ ಫ್ಯಾಮಿಲಿ, ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಫ್ಯಾಮಿಲಿ, ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹಬ್ಬ ಆಯಿತಾ? ದೇವರ ಪೂಜೆ ಆಯಿತಾ? ಖುಷಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರ? ನಾನು ಕೂಡ ಒಂದು ಸಿಂಪಲ್ ಪೂಜೆ ಮಾಡಿದೆ, ಒಂದು ಸಿಂಪಲ್ ಸ್ವೀಟ್ ಮಾಡಿ ತಿಂದು ವಿಡಿಯೋ ಮಾಡೋಣ ಅಂತ ನಿಮ್ಮ ಮುಂದೆ ಬಂದೆ. ಎಷ್ಟೊತ್ತಿಗೆ ನಾನು ಬರ್ತೀನಿ ನಿಮ್ಮ ಮುಂದೆ. ಈ ಸಂಕ್ರಾಂತಿ ಪ್ರಯುಕ್ತ ಅಷ್ಟು ಹೃದಯ ತುಂಬಿ ಬಂದಿದೆ ಗಿಲ್ಲಿ ಹವಾ ನೋಡಿ. ಎಲ್ಲ ಕಡೆ ಗಿಲ್ಲಿ ಹವಾ. ಬಿಗ್ ಬಾಸ್ ಮನೆ ಒಳಗೆ ಅಭಿಮಾನಿಗಳು ಬಂದು ಸೃಷ್ಟಿ ಮಾಡಿದ ಹವಾಕ್ಕಿಂತ ಔಟ್ಸೈಡ್ ನಡೀತಾ ಇದೆ ನೋಡಿ ನಮ್ಮ ಗಿಲ್ಲಿ ಕ್ರೇಜ್. ವಾರೆ ವಾ, ನಿನ್ನೆ ಕೂಡ ಹೇಳಿದ್ದೀನಿ, ಅಷ್ಟೊಂದು ಯಾವ ಸೆಲೆಬ್ರಿಟಿಗೂ ಇಷ್ಟು ಟೈಮು ಬಿಗ್ ಬಾಸ್ ನಡೀತಲ್ಲ ಶೋ, ಬಿಗ್ ಬಾಸಲ್ಲಿ ಯಾವ ಸೆಲೆಬ್ರಿಟಿ ಆದ್ವಿ ಅಂತ ಹೊರಗೆ ಬಂದ್ರಲ್ಲ, ಯಾರಿಗೆ ಕೂಡ ಈ ಥರ ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದ್ದೇ ಇಲ್ಲ 11 ಸೀಸನ್ನಲ್ಲಿ ನಾನು ನೋಡಿರೋ ಮಟ್ಟಿಗೆ. ಅಷ್ಟು ಜನ ಗಿಲ್ಲಿನ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನಿನ್ನೆ ವಿಡಿಯೋ ನಾನಾಗಲೇ ಸ್ಟಾರ್ಟಿಂಗೇ ಹಾಕ್ಬಿಟ್ಟಿದ್ದೇನೆ, ನೋಡುವಾಗಲೇ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಗಿಲ್ಲಿ ತನ್ನ ಬಗ್ಗೆ ತಾನು ಹೊಗಳ್ಕೊಳ್ಳಲಿಲ್ಲ. ನಾನು ಅದು ಮಾಡಿದೆ ಇದು ಮಾಡಿದೆ, ಬಿಗ್ ಬಾಸ್ ಮನೆಗೆ ಬಂದು ಕಿತ್ತು ಗುಡ್ಡೆ ಹಾಕದೆ ಅಂತ ಕೆಲವರು ಫೋರ್ಸ್ ಕೊಟ್ರಲ್ಲ. 1 ಮ್ಯಾನ್ ಶೋ, 1 ಮ್ಯಾನ್ ಆರ್ಮಿ. ನಾನು 24 ತಲೆಗಳನ್ನು ಸೈಡಿಗೆ ಹಾಕಿ 6 ತಲೆಗೆ ತಂದು ನಿಲ್ಲಿಸಿದ್ದೀನಿ. ಅಯ್ಯೋ, ನನ್ನ ಹಾಗಂದ್ರು ಹೀಗಂದ್ರು, ಹೆಂಗಸು ಹೆಣ್ಣಿಗೆ ಗೆಲುವು ಬರಬೇಕು, ನಾನು ಅಷ್ಟು ನನ್ನ ಒಂಟಿ ಮಾಡಿದ್ರು, ನನಗೆ ಯಾರೂ ಫ್ರೆಂಡ್ ಇರಲಿಲ್ಲ ಅಂತ ನಮ್ಮ ಮೇಡಮ್ ಅವರು, ಅದೇ ದುಡ್ಡಿನ ಮೇಡಮ್ಮು, ದುಡ್ಡು ಕೊಟ್ಬಿಟ್ಟು ಹೊರಗಡೆ ಎಲ್ಲ ಸೂಪರಾಗಿ ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ. ಅಂದರೆ ಅವ್ರ ದೃಷ್ಟಿಲಿ, ನಮ್ಮೆಲ್ಲರ ದೃಷ್ಟಿಲಲ್ಲ. ಗಿಲ್ಲಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಅವ್ರ ಥರ ಎಲ್ಲೋ ಹೊಗಳ್ಕೊಳ್ಳಲಿಲ್ಲ. ಅತಿಶಯೋಕ್ತಿ ಅಂತ ಅನ್ನಿಸ್ಲೇ ಇಲ್ಲ. ಸ್ಟಾರ್ಟಿಂಗ್ ಕೂತ್ಕೊಂಡು ನೋಡುವಾಗೆಲ್ಲ ಅನಿಸಿದಷ್ಟೇ, ಅಯ್ಯೋ ಗಿಲ್ಲಿ ಎಷ್ಟೊತ್ತಿಗೆ ಬರ್ತೀಯ, ನಿನ್ನನ್ನು ನಿನ್ನ ಅಭಿಮಾನಿಗಳು ಮನೆ ಒಳಗೆ ನಿನ್ನ ಹೇಗೆ ವೆಲ್ಕಮ್ ಮಾಡ್ತಾರೆ, ನಿನಗೆ ಯಾವ ಥರ ಕ್ಲ್ಯಾಪ್ ಮಾಡ್ತಾರೆ ಅನ್ನೋ ಕುತೂಹಲನೇ ಇತ್ತು ಗೈಸ್. ಪಟ 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 ಅಡುಗೆ ಮಾಡಿ ನಾನಂತೂ ಬಿಗ್ ಬಾಸ್ ಮುಂದೆ ಟಿ ವಿ ಮುಂದೆ ನೋಡಲಿಕ್ಕೆ ಕೂತ್ಕೊಂಡ್ಬಿಟ್ಟೆ. ಹಾಗೆ ತುಂಬ ಜನ ಉರ್ಕೊಂಡಿರ್ತಾರೆ ಗೈಸ್. ಹಲೋ ಸರ್, ಅದೇ ಪುಟ್ಗೋಸಿ ಸರು, ಅವ್ರದ್ದು ಎಲ್ಲೋ ನಮ್ಮ ಗೌಡ್ರು ಪುಟ್ಗೋಸಿನ ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಬಿಟ್ಟಿದ್ದಾರಂತೆ. ಸರ್ ಏನಾದರೂ ಒಣಗಾಕಿದ್ರಾ, ಇಲ್ಲ ಒಣಗಾಕಿ ಬನ್ನಿ ಅಂತ ಏನಾದರೂ ಕೊಟ್ಟು ಕಳಿಸಿದ್ರಾ ನಿಮಗೆ ತುಂಬ ಹತ್ತಿರವಾದವ್ರಿಗೆ? ಏನು ಸರ್ ಅಷ್ಟು ಈಸಿಯಾಗಿ ಮಾತಾಡ್ತೀರಾ? ಪುಟ್ಗೋಸಿ ಹಂಗೆಲ್ಲ ಬೇಕಾಬಿಟ್ಟು ಯೂಸ್ ಮಾಡಬಾರ್ದು ಸರ್, ತುಂಬ ಸೀಕ್ರೆಟಾಗಿ ಇಟ್ಕೋಬೇಕು. ನಿಮ್ಮ ಮಾನ ಮುಚ್ಚೋದಲ್ವಾ, ನೀವು ಮಾನ ಮುಚ್ಚೋದನ್ನೇ ಊರು ಮಾಡಿಬಿಟ್ಟು ಊರಲ್ಲೆಲ್ಲ ಹರಾಜ್ಗೆ ಹೋಗ್ತಿದ್ದೀರಲ್ಲ ಸರ್. ನಾನು ದೊಡ್ಡ ಇದು ಅಂತ ಹೇಳ್ತೀರಾ ಆಯಿತಾ? ಕಾರಲ್ಲೆಲ್ಲ ಪ್ರಚಾರ ಮಾಡಿದ್ದು, ಸುದೀಪ್ ಅವ್ರನ್ನ ಕೂರಿಸ್ಕೊಂಡು ಮೀಟಿಂಗ್ ಕೊಟ್ಟಿದ್ದು. ಈಗ ಗಿಲ್ಲಿ ಹವಾ ಮುಂದೆ ಯಾಕೋ ಭಯ ಆಗ್ತಿದೆಯಾ ಸರ್? ಅದಕ್ಕೆ ಬಿಗ್ ಬಾಸನ್ನ ಪುಟ್ಗೋಸಿಗೆ ಹೋಲಿಸ್ಬಿಟ್ರ? ಪ್ಲೀಸ್ ಸರ್, ಬೇಗ ಬಂದು ಬಿಗ್ ಬಾಸ್ ಶೋಯಿಂದ ನಿಮ್ಮ ಪುಟ್ಕೋಸಿನ ಎತ್ಕೊಂಡು ಹೋಗ್ಬಿಡಿ ಸರ್. ತುಂಬ ಅಸಹ್ಯ ಅನಿಸುತ್ತೆ. ಇಡೀ ಕರ್ನಾಟಕ ಜನ ನೋಡ್ತಾ ಇರ್ತಾರಲ್ವ. ಏನು ಸರ್ ನಿಮ್ಮ ಮಾನ ಮರ್ಯಾದೆನ ನೀವೇ ಹರಾಜು ಹಾಕ್ಕೊತಾ ಇದ್ದೀರಾ ಗಾಯ್ಸ್? ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಯಾರಿಗೆ ಹೇಳಿದೆ ಅಂತ ಹೇಳಿ.
ಇಷ್ಟು ದಿನ ಬೇರೆ ಟೈಪಲ್ಲಿ ಇದ್ದ ನಮ್ಮ ಗೌಡ್ರು ಈಗ ಯಾಕೋ ಪುಟ್ಗೋಸಿ ಅನ್ನೋವರೆಗೆ ಬಂದುಬಿಟ್ರು. ದುಡ್ಡಿನ ಮದ ಗೈಸ್, ಏನು ಮಾಡೋಂಗಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗೆ ಜನ ಮಂಗಳಾರತಿ ಮಾಡ್ತಾ ಇದ್ದಾರೆ, ಸಂಕ್ರಾಂತಿ ಗಿಫ್ಟ್ ಕೊಡ್ತಾ ಇದ್ದಾರೆ ನಮ್ಮ ಗೌಡ್ರಿಗೆ. ಇರಲಿ ಬಿಡಿ, ಪರವಾಗಿಲ್ಲ. ಫಸ್ಟೇ ಯಾಕೆ ನಾವು ಕೂಗಾಡೋದು? ಇನ್ನೇನು 2 ದಿನ 3 ದಿವಸದಲ್ಲೇ ರಿಸಲ್ಟ್ ಬರುತ್ತಲ್ಲ. ಸರ್, ನೀವು ಉರ್ಕೊಳ್ಳೋದು ಇನ್ನೂ ಬೇಜಾನಿದೆ ಸರ್. ಇನ್ನು ಜಸ್ಟ್ ನೆನ್ನೆ ಅಭಿಮಾನಿಗಳ ಜೊತೆ ಅಷ್ಟೇ ನಮ್ಮ ಗಿಲ್ಲಿ ಬಂದು ಅವರ ವಿಶಸ್ನ ತಗೊಂಡು ನಮಗೆ ವೋಟ್ ಮಾಡಿ ಅಂತ ಗಿಲ್ಲಿ ಕೇಳ್ಕೊಂಡಿದ್ದು ಸ್ಟೇಜ್ ಮೇಲೆ. ನೀವು ಹೊಟ್ಟೆ ಉರ್ಕೊಳ್ಳೋ ಅಂಥ ವಿಷಯ ಇನ್ನೂ ಬೇಜಾನಿದೆ. 2 ಡೇಸ್ ಸರ್, ಪ್ಲೀಸ್ ವೆಯ್ಟ್ ಮಾಡಿ. ಆಮೇಲೆ ಪುಟ್ಗೋಸಿ, ಬನೀನು, ಪ್ಯಾಂಟು, ಶರ್ಟು ಎಲ್ಲನೂ ತೋರಿಸೋರಂತೆ ಜನಗಳ ಮುಂದೆ. ಅಲ್ಲ, ನಿಮ್ಮ ಚೀಪ್ ಗಿಮಿಕ್ಕನ್ನು ನಾನು ಹೇಳಿದೆ, ಹಂಗೆಲ್ಲ ತೋರ್ಸೋಕೆ ಹೋಗಬೇಡಿ. ಜನ ಬೇರೆ ಥರದಲ್ಲಿ ಆನ್ಸರ್ ಮಾಡ್ತಾರೆ. ಅಲ್ಲ ಗೈಸ್, ನಾನೊಂದು ಹೇಳೋದು, ಇವರ ಪರಿಪಾಲಕರು ಬಿಗ್ ಬಾಸ್ ಮನೆಯಲ್ಲಿ ಬಂದು ಏನು ಕಿತ್ತು ಗುಡ್ಡೆ ಹಾಕಿದ್ರು ಅಂತ. ಕಳಪೆ ತಗೊಂಡಾಗ ಕಳಪೆನ ಪಾಲನೆ ಮಾಡಿ ಕ್ಯಾಪ್ಟನ್ ಹೇಳಿರೋದನ್ನ ಅಂದರೆ ಮೇಲೋಗಿ ಹತ್ತು ಕೂತ್ಕೊತಾರೆ, ಕದ್ದುಬಿಟ್ಟು ಕಜ್ಜಾಯ ತಿಂತಾರೆ, ವಾಶ್ರೂಮಿಗೆ ಹೋಗಿ ಬಿಸ್ಕೆಟ್ ತಿಂತಾರೆ, ಆಪಲ್ ತಿಂತಾರೆ, ಬಾಯಿಗೆ ಬಂದಂಗೆ ಕಿರ್ಚಾಡ್ತಾರೆ. ಪಾಪದವ್ರು ಯಾರಾದರೂ ಸಿಕ್ಕಿದ್ರೆ ಅವ್ರ ಮೇಲೆ ನೆಗೆದು ಹಾರ್ತಾರೆ. ಇವರಿನ್ನು ಮಾಡಿದಾದ್ರು ಏನು ಗೈಸ್? ಏನು ಮಾಡಿದ್ರು? ಅಲ್ಲಿ ಇಲ್ಲಿ ತಂದಾಕಿದ್ರು, ಕೆಲವ್ರನ್ನ ಬಕೆಟ್ ಹಿಡಿದ್ರು, ಮತ್ತು ಕೆಲವ್ರನ್ನ ಇವ್ರ ಟೀಮಿಗೆ ಸೇರಿಸ್ಕೊಂಡ್ರು. ಅದಾದ ಮೇಲೆ ಇವ್ರ ಜೊತೆ ಇದ್ದವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸಿದ್ರು. ಲಾಸ್ಟಲ್ಲಿ ಅದೇ ಮೊನ್ನೆ ಏನೋ ಒಂದು 2-3 ಟಾಸ್ಕಲ್ಲಿ ಆಟ ಆಡಿಬಿಟ್ಟು ಕಿಚ್ಚನ ಚಪ್ಪಾಳೆ ತಗೊಂಡ್ರು ಲಾಸ್ಟಲ್ಲಿ. ಅಷ್ಟೇ, ಇದೇ ದಬಾಕಿರೋದು. ಇನ್ನೇನು ದಬಾಕಿದ್ರು? ಇದನ್ನೆಲ್ಲ ನೋಡಿಬಿಟ್ಟು ಗೆಲ್ಲಿಸ್ಬೇಕಾ? ಇದನ್ನೆಲ್ಲ ನೋಡಿಬಿಟ್ಟು ಕಪ್ಪನ ಕೈ ಕೊಡಬೇಕಾ? ನಿಮ್ಮ ಪರಿಪಾಲಕರಿಗೆ ಗೌಡ್ರೆ ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ವಾ ಮಾಡಿದ್ದು? ನಿಮಗೆ ರಿಯಲೈಸೇಷನ್ ಆಯಿತು ಅನ್ಸುತ್ತೆ, ರಿಯಲೈಸ್ಡ್ ಆಯ್ತು ಅನ್ಸುತ್ತೆ. ಅದಕ್ಕೆ ಪುಟ್ಗೋಸಿಗೆ ಹೋಲಿಸ್ಬಿಟ್ಟಿದ್ದಾರೆ ನಮ್ಮ ಗೌಡ್ರು. ಇರಲಿ ಬಿಡಿ ಗಾಯ್ಸ್, ಇಂಥವರೆಲ್ಲ ಎಗರಾಡೋರು ಕೂಗಾಡೋರನ್ನೆಲ್ಲ ಕಟ್ಕೊಂಡು ನಮಗೇನಾಗಬೇಕು? ನಮ್ಮ ಉದ್ದೇಶ ಒಂದೇ, ನಮ್ಮ ಪ್ರೀತಿ ಪಾತ್ರ ಗಿಲ್ಲಿನ ಗೆಲ್ಲಿಸೋದು ಅಷ್ಟೇ. ನಮಗಿಷ್ಟ ಆದವ್ರನ್ನ ಗೆಲ್ಲಿಸೋದು ಅಷ್ಟೇ. ಗೌಡ್ರೆ, ನಾವು ನಿಮ್ಮ ಇಷ್ಟವಾದ ಪ್ರೀತಿ ಪಾತ್ರರಾದವ್ರಿಗೆ ಸಪೋರ್ಟ್ ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಅದು ನಿಮ್ಮ ವೈಯಕ್ತಿಕ ವಿಷಯ. ಅವರವರಿಗೆ ಪ್ರೀತಿ ಪಾತ್ರರಾದವರು, ತುಂಬ ಇಷ್ಟ ಆದವ್ರನ್ನ ಗೆಲ್ಲಿಸೋದು, ಸಪೋರ್ಟ್ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೆ ಇದೆ. ಹಾಗಂತ ಹೇಳಿಬಿಟ್ಟು ಬೇರೆಯವ್ರ ಮುಂದೆ ಏನು ದಬಾಕೋಕ್ಕಾಗದೆ, ಉರಿ ತಡ್ಕೊಳಕ್ಕಾಗದೆ ಪುಟ್ಗೋಸಿ ಅದು ಇದು ಅಂತ ಹೋಲಿಸೋದು ಎಷ್ಟು ಸರಿ ಗೌಡ್ರೆ? ನೀವೇ ತಿಳಿದವರು, ನೀವೆಲ್ಲ ಹಿಂಗೆ ಮಾತಾಡಿದ್ರೆ ಹೆಂಗೆ ಕತೆ? ಯೋಚನೆ ಮಾಡಿ ಆಯಿತಾ? ನನಗೆ ಈ ಸಂದರ್ಭದಲ್ಲಿ ಒಂದು ಗಿಲ್ಲಿದು ಮಾತು ನೆನಪಾಗ್ತಾ ಇದೆ ಗೈಸ್. ಮೀಟರ್ ಬೇಕು, ಮೀಟರ್ ಇದ್ದರೆ ಲಡಾಯಿಸು, ಮುಂದೆ ಬಂದರೆ ಉಡಾಯಿಸು, ಜೊತೆಗಿದ್ದು ಮಾತ್ರ ಕಟಾಯಿಸ್ಬೇಡ. ಓಕೆ ಗೌಡ್ರೆ, ಅರ್ಥ ಆಯ್ತಾ? ಎನಿವೆ ಗೈಸ್, ಮತ್ತೆ ನಮ್ಮ ಧ್ರುವಂತ್ 1 ಮ್ಯಾನ್ ಶೋ ಮನೆಯಿಂದ ಹೋಗಾಯ್ತು. ಧ್ರುವಂತ್ ಏನೋ ಹೋದೆ ಪಾಪ ಅಂತ ಅನುಕಂಪದಲ್ಲಿ ನಿನ್ನ ಮನೆಗೆ ಕಳಿಸ್ಕೊಡೋಣ ಅಂದ್ಕೊಂಡಿದ್ವಿ ಧ್ರುವಂತ್ ನಿನ್ನ. ಆದರೆ ನೆನ್ನೆ ನೀನೊಂದು ಸ್ಪೀಚ್ ಕೊಟ್ಟೆ ನೋಡು ಅಭಿಮಾನಿಗಳ ಮುಂದೆ. ನಿನಗೇನೆ ಓವರ್ ಅಂತ ಅನ್ನಿಸ್ತಾ ಇಲ್ವಾ? ನಮ್ಮ ಬಗ್ಗೆ ನಾವು ಹೊಗಳ್ಕೊಳ್ಳೋದಲ್ಲ ಮಚ್ಚ. ನಿನ್ನ ಆಟ, ನಡೆ, ನುಡಿ ಎಲ್ಲ ನೋಡಿಬಿಟ್ಟು ಜನಗಳು ಮೆಚ್ಚಿ ವೋಟ್ ಮಾಡಬೇಕು. ಗಿಲ್ಲಿನ ನೋಡಿ ಕಲ್ತ್ಕೋ. ನಿನಗೆ ಮನೆ ಒಳಗೆ ಉರಿತಾ ಇತ್ತು, ನಿನಗೆ ಅಶ್ವಿನಿ ಬಾಲ ಇಟ್ಕೊಂಡು ತಿರುಗಿದ್ದೆ ಬಂತು. ಲಾಸ್ಟ್ ಒಂಟಿಯಾಗಿ ಕೂತಿದ್ದೆ. ಆಮೇಲೆ ರಕ್ಷಿತನ ಜೊತೆ ಇದಕ್ಕೆ ಇಳಿದೆ, ಪೈಪೋಟಿಗೆ. ಅದಾದಮೇಲೆ ಸಿಕ್ಕಿದ್ದು ಇನ್ಯಾರೋ ಗತಿ ಇಲ್ಲ, ಅಶ್ವಿನಿ ಜೊತೆ ಬಾಲ ಹಿಡ್ಕೊಂಡಿದ್ದೆ. ಇನ್ನು ಹೇಗೂ ಮನೆಯಿಂದ ಹೋಗಿದೀಯ, ಆರಾಮಾಗಿ ಟಿ ವಿ ನೋಡು. ಗಿಲ್ಲಿ ಹವ ನೋಡಿ ತುಂಬ ಉರ್ಕೋಬೇಡ ಆಯಿತಾ? ಆದಷ್ಟು ಕಮ್ಮಿ, ಜಾಸ್ತಿ ನೀರು ಕುಡಿ ಮಚ್ಚ. ಕೂಗಾಡಿ ತುಂಬ ಸುಸ್ತಾಗ್ಬಿಟ್ಟಿದೀಯ. ನಿನ್ನ ಬಗ್ಗೆ ನೀನೇ ಹೊಗಳ್ಕೊಂಡು
ತುಂಬ ನೀರು ಕುಡಿ, ಫಸ್ಟ್ ಬಾಡಿನ ಇಂಪ್ರೂವ್ ಮಾಡ್ಕೊ. ಹೀಗಿದ್ದವನು ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಮತ್ತು ದುರಹಂಕಾರದ ಪರಮಾವಧಿ, ದುರಹಂಕಾರ ಜಾಸ್ತಿಯಾಗಿ ಒಣಗೋಗ್ಬಿಟ್ಟಿದೀಯ ಪಾಪ. ಸ್ವಲ್ಪ ಫಸ್ಟು ಇಂಪ್ರೂವ್ ಮಾಡ್ಕೊಬಿಡು ಬಾಡಿನೆಲ್ಲ. ಒಳ್ಳೆ ಮಿನ್ರಲ್ಲು, ವಿಟಮಿನ್ ಪೌಡ್ರು, ಅದು ಇದು ತಗೊಂಡು ಒಳ್ಳೊಳ್ಳೆ ಊಟ ತಿಂದುಬಿಟ್ಟು ಬಾಡಿ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಚಾನೆಲ್ ಮುಂದೆ ಬಂದು ಕೂತ್ಕೊಂಡು ಶುರು ಮಾಡ್ಕೊಂಡಿದ್ದ ಹರಿಕತೆ ಕೇಳೋರು ಯಾರಾದರೂ ಇದ್ದರೆ. ಓಕೆ ಗಾಯ್ಸ್, ಎಲ್ಲ ಕಡೆ ಗಿಲ್ಲಿದು ಹವಾ ಹವಾ ಹವಾ, ಎಲ್ಲಿ ನೋಡು ಊರಲ್ಲೆಲ್ಲ ಗಿಲ್ಲಿದೆ. ಗಾನ ಭಜನ ಬ್ಯಾಂಡ್ ಸೆಟ್ಟು, ಬೇರೆ ಏನು ಕೇಳ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಕಣ್ಣಿಗೆ. ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ. ನಾನಂತೂ ನನ್ನ ನನ್ನ ವಯಸ್ಸಿನ ಇದರಲ್ಲಿ ಒಂದು ರಾಜಕೀಯ ವಿಷಯವಾಗಿರ್ಬೋದು, ಆಯಿತಾ, ಬೇರೆ ಯಾವುದ್ಯಾವುದೋ ಕಾಂಪಿಟೇಷನ್ಗಳ ವಿಷಯದಲ್ಲಿರ್ಬೋದು, ಈ ಥರ ಹವನ ಬಿಗ್ ಬಾಸ್ ಸೀಸನ್ 12 ಕನ್ನಡ ಸೀಸನ್ನಲ್ಲಿ ಆದಂಥ ಬೆಳವಣಿಗೆ ನಾನು ಯಾವತ್ತೂ ನೋಡಿಲ್ಲ ಗೈಸ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದು ಬಡ ಕುಟುಂಬದಿಂದ ಬಂದು ಜೀವನ ಮಾಡೋಕ್ಕೆ ಕಷ್ಟ ಅಂದ್ಕೊಂಡಿದ್ದ ನಮ್ಮ ಗಿಲ್ಲಿ ಇವತ್ತು ಯಾವ ಮಟ್ಟಿಗೆ ಹೋಗಿ ನಿಂತಿದ್ದಾನೆ. ಅದರ ಹಿಂದೆ ಅವನ ಪರಿಶ್ರಮ ಏನು, ಎಷ್ಟು ಕಷ್ಟಪಟ್ಟಿರ್ಬೋದು ಹುಡುಗ. ಏನೇ ಕಷ್ಟಪಟ್ಟರು ಎಲ್ಲೂ ಹೇಳ್ಕೊಳ್ಳಲಿಲ್ಲ. ಎಲ್ಲರೂ ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಾಗೆ ಮಾಡಿದೆ. ಆದರೆ ನಮಗಿಲ್ಲಿ ಅವನ ಪರ್ಸ್ನಲ್ ವಿಷಯಗಳನ್ನ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗಲೇ ಇಲ್ಲ, ಹೇಳ್ಕೊಳ್ಳೋಕೆ ಹೋಗಲೇ ಇಲ್ಲ, ಸಿಂಪತಿ ಕ್ರಿಯೇಟ್ ಮಾಡಲೇ ಇಲ್ಲ. ಇದೇ ಜನರಿಗೆ ಫಸ್ಟ್ ಇಷ್ಟ ಆಗಿದ್ದು, ಆಯಿತಾ. ಛೀ ಅಂದರು, ತೂ ಅಂದರು, ಸ್ನಾನ ಮಾಡಲ್ಲ ಅಂದರು, ಹಲ್ಲುಜ್ಜಲ್ಲ ಅಂದರು, ತಿನ್ನೋಕ್ಕೆ ಮುಂದೆ ಬರ್ತಾನೆ ಅಂದರು, ತಟ್ಟೆ ಹಿಡ್ಕೊಂಡು ಬರೋಕ್ಕೆ ಮಾತ್ರ ಮುಂದೆ ಇರ್ತಾನೆ ಅಂದರು, ಆಟದಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಅಂದರು, ಯಾವಾಗಲೂ ಕಾವ್ಯನಿಂದೆ ಬಾಲ ಹಿಡ್ಕೊಂಡು ಓಡಾಡ್ತಾನೆ ಅಂದರು, ಸುಳ್ಳು ಹೇಳ್ತಾನೆ ಅಂದರು, ಮೋಸ ಮಾಡ್ತಾನೆ ಅಂದರು, ಆಯಿತಾ. ಅದಕ್ಕೆಲ್ಲ ತಿರುಗು ಉತ್ತರ ನಮ್ಮ ಗಿಲ್ಲಿ ಕೊಡೋಕ್ಕೋಗಿಲ್ಲ, ಅಭಿಮಾನಿಗಳು ಕೊಡ್ತಾ ಇದ್ದಾರೆ. ಯಾವ ಥರ ಕೊಡಬೇಕು ಹಾಗೆ ಗಿಲ್ಲಿ ಫ್ಯಾನ್ಸ್ ಕೊಡ್ತಾ ಇದ್ದಾರೆ. ಪ್ರತಿ ಊರಲ್ಲೂ ಫ್ಲೆಕ್ಸು, ಅನ್ನದಾನ ಇರ್ಬೋದು, ರ್ಯಾಲಿ ಇರ್ಬೋದು. ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರ್ತು ಗಿಲ್ಲಿಗೆ ಗೆಲ್ಲಿಸೋಕ್ಕೆ ಸಪೋರ್ಟು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಒಬ್ಬ ನಮ್ಮ ಕರ್ನಾಟಕ ಜನ, ನಮ್ಮ ಕನ್ನಡದ ಜನ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತರೆ ಯಾವ ಮಟ್ಟಿಗೆ ಬೇಕಾದರೂ ಸಪೋರ್ಟ್ ಮಾಡ್ತಾರೆ, ಮೇಲೆ ತರ್ತಾರೆ. ಆದರೆ ಒಳ್ಳೆತನ ಇದ್ದರೆ, ಒಳ್ಳೆತನಕ್ಕೆ ಯಾವತ್ತೂ ನಮ್ಮ ಜನ ಬಿಟ್ಕೊಡಲ್ಲ, ಒಳ್ಳೆದನ್ನು ಯಾವತ್ತೂ ಕೇರ್ಲೆಸ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡಲ್ಲ ಅನ್ನೋದಕ್ಕೆ ಈಗ ಆಗ್ತಾ ಇರೋ ಬೆಳವಣಿಗೆನೇ ಎಕ್ಸಾಂಪಲ್ ಗೈಸ್. ಏನಂತೀರಾ? ಇನ್ನೊಂದು 2-3 ದಿವಸ ಇದೆ. ಪ್ರತಿಯೊಬ್ಬರು ಗಿಲ್ಲಿಗೆ ವೋಟ್ ಮಾಡೋಣ, ಗೆಲ್ಸೋಣ, ರೈತರ ಮಗ ಉದ್ಧಾರ ಆಗಬೇಕು ಅನ್ನೋದೇ ನನ್ನ ಆಸೆ. ಛೇ ಚಿ 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 ಛೀ ಚಿ 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 ಹೋಗ್ಬಿಟ್ಟ ಅಣ್ಣ ಹೋಗ್ಬಿಟ್ಟ. ಅಯ್ಯೋ ಗಾಯ್ಸ್, ಬಿಗ್ ಬಾಸ್ ಸ್ಟಾರ್ಟಿಂಗಿಂದ 24 ತಲೆಗಳನ್ನ ಉರುಳಿಸಿ ಇನ್ನು 6 ತಲೆ ಬ್ಯಾಲೆನ್ಸ್ ಇತ್ತು ಗೈಸ್. ಹೊಡಿಯೋ ಅಷ್ಟರಲ್ಲಿ ಹೋಗ್ಬಿಟ್ನಲ್ಲ ನಮ್ಮ ಅಣ್ಣ. ಛೇ, ಹೀಗಾಗಬಾರ್ದಿತ್ತು. ಅದೇ ನಮ್ಮ ಧ್ರುವಂತು, ಅಯ್ಯೋ ಎಂಥ ಕೆಲಸ ಆಯಿತು. ಯಾಕೆ ಧ್ರುವಂತು ಹೊಡೆದು ಉರುಳಿಸೋದಲ್ವಾ? ಇನ್ನು 24 ತಲೆ ಹೊಡೆದು ಉರುಳಿಸೋದವನಿಗೆ ಇನ್ನು 6 ತಲೆ ಉಳಿಸ್ಬೋದಿತ್ತು. ಎಲ್ಲಿ ಮಿಸ್ ಹೋಯ್ತು ಗೈಸ್? ಇಡೀ ಸೀಸನ್ನ ಚಪ್ಪಾಳೆನ ಯಾವಾಗ ಸುದೀಪ್ ಸರ್ ನಮ್ಮ ಧ್ರುವಂತಿಗೆ ಕೊಟ್ಟರು, ಪಾಪ ಪಿತ್ತ ನೆತ್ತಿಗೇರಿಬಿಡ್ತು ಅನಿಸುತ್ತೆ. ಇನ್ನು 6 ತಲೆ ಉರುಳಿಸೋ ಅಷ್ಟರಲ್ಲಿ ಮಿಸ್ಸಾಗಿ ಮನೆಯಿಂದನೇ ಹೋಗ್ಬಿಟ್ಟ. ಛೇ, ದುರ್ವಿಧಿಯೇ. ಹೋದ, ಪೀಡೆ ತೊಲಗ್ತು. ಓವರಾಗಿ ಆಡಬಾರ್ದು, ಅತಿಯಾದರೆ ಅಮೃತ ಕೂಡ ವಿಷ. ದೀಪ ಆರೋಕ್ಕೂ ಮುಂಚೆ ನಮ್ಮ ಧ್ರುವಂತರನೇ ದಗ 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 ಅಂತ ಉರಿಯುತ್ತೆ ಅನ್ನೋದಕ್ಕೆ ಧ್ರುವಂತ್ ನೀನೇ ಸಾಕ್ಷಿ.
ಯಾರೇ ಆಗಲಿ, ನಾವೇ ಆಗಲಿ, ನೀವಾಗಲಿ, ಯಾರಾಗಲಿ, ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಆಯಿತಾ? ಏನು ಇಲ್ದಾಗ ಜೋತ್ಕೊಂಡು ಮೂಲೆ ಗುಂಪಾಗಿ ಮೂಲೆ ಬಿದ್ದಿದ್ದ ನೀನು ಯಾವಾಗ ಒಂದು 2 ಟಾಸ್ಕನ್ನು ಆಡಿ ಗೆದ್ದೆ, ಆಮೇಲೆ ಇಡೀ ಸೀಸನನ್ನು ಚಪ್ಪಾಳೆ ಅಂತ ಹೇಳಿಬಿಟ್ಟು ನಮ್ಮ ಸುದೀಪ್ ಅವರು ಕೊಟ್ಟರು. ನಿನ್ನ ಹಾವ ಭಾವ ವ್ಯಕ್ತಿತ್ವನೇ ಅಲ್ಪ ಸ್ವಲ್ಪ ನಿನ್ನ ಮುಂಚೆಯಿಂದನೂ ಹೀಗೆ ಒಂಚೂರಿತ್ತು, ಅದು ಫುಲ್ಲು ಕಳ್ಕೊಬಿಟ್ಟೆ. ಸೀದಾ ಟಾಟಾ ಬಾಯ್ ಬಾಯ್ ಹೇಳಿ ಹೋದೆ. ರಿಲ್ಯಾಕ್ಸ್ ಮಾಡು ಮಚ್ಚ. ಓಕೆ ಅಶ್ವಿನಿ ಮ್ಯಾಮ್ ಅವರೇ ನಮಸ್ಕಾರ. ಏನು ಮ್ಯಾಮ್ ನಿಮ್ಮ ಹಣೆ ಬರ? ಯಾರು ಕೂಡ ನಿಮ್ಮ ಜೊತೆ ಇದ್ದರು, ಕೊನೆಗೆ ಅವರು ಟಾಟಾ ಬಾಯ್ ಬಾಯ್ ಹೇಳಿ ಓಡಿಸೋದೇ ಆಯ್ತಲ್ಲ ಬಿಗ್ ಬಾಸ್ ಮನೆಯಿಂದ. ಒಬ್ಬರು ನಿಲ್ಲಿಲ್ವಲ್ಲ ಅಶ್ವಿನಿ ಅವರೇ ನಿಮ್ಮ ಜೊತೆ. ಅದರಲ್ಲಿ ಊರು ತುಂಬ ಎಲ್ಲ ಶೋ ಅಪ್ ಬಿಲ್ಡಪ್ ಬೇರೆ. ಆಯಿತಾ? ಬಿಲ್ಡಪ್ ಒಬ್ಬರಾದ್ರು. ಅದೇ ನಮ್ಮ ಗಿಲ್ಲಿ ನೋಡಿ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಜೊತೆಗಿದ್ದವ್ರನ್ನ ಒಬ್ಬರೂ ಹೋಗಲಿಲ್ಲ. ಗಿಲ್ಲಿ ಜೊತೆನೇ ಉಳಿಸ್ಕೊಂಡಿದ್ದಾನೆ. ಆಯಿತಾ? ಗಿಲ್ಲಿ ಉಳಿಸ್ಕೊಂಡಿಲ್ಲ. ಆಯಿತಾ? ಮಲ್ಲಿಗೆ ಬಳ್ಳಿ ಬಂಡೆ ಮೇಲೆ ಹಬ್ಬಿದ್ರೆ ಬಂಡೆ ಕೂಡ ಮಲ್ಲಿಗೆ ಸುಗಂಧನೇ ಬರುತ್ತಂತೆ. ಅರ್ಥ ಆಯ್ತಾ? ಹಾಗೆ ಗಿಲ್ಲಿ ಒಳ್ಳೆತನ ಗಿಲ್ಲಿ ಜೊತೆಗಿದ್ದವ್ರನ್ನು ಇಲ್ಲಿವರೆಗೆ ಕರ್ಕೊಬಂದು ನಿಲ್ಲಿಸ್ತು. ಫೈನಲಿಸ್ಟ್ ಆಗೋವರೆಗೆ, ಫೈನಲ್ಗೆ ತಲುಪೋವರೆಗೆ. ಆಯಿತಾ? ಇನ್ನು ಮುಂದೆ ಆದರೂ ಬುದ್ಧಿ ಕಲೀರಿ ಅಶ್ವಿನಿ ಅವರೇ. ಆಯಿತಾ? ಬುದ್ಧಿ ಕಲಿಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಇದೊಂದು ಬಿಗ್ ಬಾಸ್ ಶೋ ಸಾಕು. ಹೇಗಿರಬೇಕು, ಏನಿರಬೇಕು. ನಿಮ್ಮನ್ನೇನು ನಾನು ದೂರ್ತಾ ಇಲ್ಲ. ಆಯಿತಾ? ನೀವು ಬೆಳೆದು ಬಂದ ದಾರಿ ಹಾಗೆ ಅನಿಸುತ್ತೆ. ಯಾವುದಕ್ಕೂ ಕುಂದಿಲ್ಲ, ಕೊರತೆ ಇಲ್ಲ, ಯಾವುದಿಲ್ಲ. ನಾನು ನಂದು ಅನ್ನೋ ಅಹಂ ಸ್ವಲ್ಪ ಇರಲಿ, ಓವರ್ ಬೇಡ. ಯಾವುದು ಅತಿಯಾದರೆ ಕೂಡ ವಿಷ ಆಗಿಬಿಡುತ್ತೆ, ನಿಮ್ಮ ಥರ ಆಗುತ್ತೆ. ಓಕೆ? ಕೂಲಾಗಿ ಪಾಪದವಳ ಥರ ಪೋಸ್ ಕೊಟ್ರಲ್ಲ, ಅದು ಕೂಡ ಓವರೇ, ನೋಡೋಕ್ಕೆ ಚೆನ್ನಾಗಿರಲ್ಲ. ಮನುಷ್ಯ ಹೇಗಿದ್ದ ಹಾಗೇ ಇರಬೇಕು. ಹಾಗಂತ ಹೇಳಿಬಿಟ್ಟು ಇಲ್ಲದೇ ಇರೋ ದುರ್ನಡತೆಗಳನ್ನೆಲ್ಲ ಅದು ಮೈ ತುಂಬ ತುಂಬಿಕೊಂಡು ಲಾಸ್ಟಿಗೆ ನಾನೇನು ಗೊತ್ತಿಲ್ಲ, ನಾನೇನು ಮಾಡಿದೆ ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಒಳಗಡೆ ಇರೋ ಕೆಟ್ಟದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಬರೀ ಒಳ್ಳೆತನ, ಇದು ಸರಿನಾ, ಇದು ತಪ್ಪ, ಹೀಗಿದ್ರೆ ಹೇಗೆ, ಹಾಗಿದ್ರೆ ಹೇಗೆ ಅಂತ ಇದ್ದರೆ ಎಲ್ಲ ಬೆಲೆ ಕೊಡ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಆಯಿತಾ? ಕೆಳಗೆ ಬೀಳೋ ಮಾತೇ ಇಲ್ಲ ಅಲ್ವಾ ಗೈಸ್? ಇಷ್ಟು ಹೇಳ್ತಾ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಟುಡೇ ಡ್ರೆಸ್ ಹೇಗಿದೆ ಗಾಯ್ಸ್? ಈ ಸ್ಯಾರಿನ ನಾನು ಉಟ್ಟೇ ಇರಲಿಲ್ಲ, ತಗೊಂಡು ಒಂದು 4-5 ಮಂತ್ ಮೇಲೆ ಆಗಿದೆ ಆ್ಯಕ್ಚುಲಿ. ನೋಡೋಣ, ವಾರ್ಡ್ರೋಬ್ ತೆಗಿವಾಗ ಸಿಕ್ತು. ಮರೂನು ಬ್ಲೂ ಎಲ್ಲ ನನಗೆ ತುಂಬ ಫೇವ್ರೆಟ್ ಕಲ್ಲರ್, ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ? ಕಲ್ಲರ್ ಮ್ಯಾಚ್ ಆಗುತ್ತಾ? ನಾನು ಚೆನ್ನಾಗಿದ್ದೀನಾ? ಹೇಳಿ ಹೇಗಿದೆ ಟುಡೇ ನನ್ನ ಅಟೈರ್? ಹೋಗ್ತೇನೆ. ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ತಗೊಂಡಿರೋ ಸ್ಯಾರಿ. ಇದು ಬ್ಯಾಂಗ್ಳೂರ್ ವಿಜಯನಗರ ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋದು ಇದು ಸ್ಯಾರಿ. ಇದು ಲಿಂಕೆಲ್ಲ ಹಾಕೋಕ್ಕೆ ನಾನು ಟ್ಯಾಗ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೇನೆ. ಸ್ಯಾರಿದು ಬ್ಲೌಸ್ ಹೊಲಿಸುವಾಗ ಅದಿಲ್ಲ. ಒಟ್ಟಲ್ಲಿ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು ಕಡ್ಡಿ ಜಾರ್ಜೆಟ್ ಸ್ಯಾರಿ. ತುಂಬ ಚೆನ್ನಾಗಿದೆ, ವೆಯ್ಟ್ ಅಂತ ಅನಿಸಲ್ಲ. ಹ್ಯಾಗೆ ಕಾಣಿಸುತ್ತೆ ಗೈಸ್ ನನ್ನ ಮೇಲೆ? ಕಲರ್ ಮ್ಯಾಚ್ ಆಗುತ್ತಾ? ಚೆನ್ನಾಗಿದೆಯಾ ಗೈಸ್? ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತಾ? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಮತ್ತು ಪ್ಲೀಸ್ ಹಬ್ಬ ಬ್ಯಾಡ್ ಕಮೆಂಟ್ ಹಾಕಬೇಡಿ. ಈ ವಿಡಿಯೋ ನೋಡೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ.
ನೋಡದೆ ಆಫ್ ಮಾಡಿ ಆರಾಮಾಗಿ ಇಟ್ಕೊಂಡು ನೆಮ್ಮದಿಯಾಗಿರಿ ಆಯಿತಾ. ನನ್ನ ವಿಡಿಯೋ ನೋಡ್ತಾನೇ ಇರಿ, ಯಾಕಂದರೆ ಬೇಡ ಕಮೆಂಟ್, ಅಯ್ಯೋ ಬಂದ್ಲು ಈಗ ಇದೊಂದು ಬಾಕಿ ಇತ್ತು ಅದೊಂದು ಬಾಕಿ ಇತ್ತು, ಅವೆಲ್ಲ ಬೇಡ. ಇಷ್ಟ ಇದ್ದರೆ ನೋಡ್ಬೋದು, ಕಷ್ಟ ಇದ್ದರೆ ಬೇಡ. ಮತ್ತು ಗೈಸ್, ನಾವೆಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡೋಣ, ಎಲ್ಲರೂ ವೋಟ್ ಮಾಡಿ, ವೋಟ್ ಮಾಡಲೇಬೇಕು ಪ್ರತಿಯೊಬ್ಬರು ಆಯಿತಾ. ವೋಟಿಂಗ್ ಲೈನ್ ಎಲ್ಲ ಓಪನ್ ಇದೆ, ಗಿಲ್ಲಿನ ಗೆಲ್ಲಿಸೋಣ. ನಿಮ್ಮೆಲ್ಲರ ವೋಟ್ ನಮ್ಮ ಪ್ರೀತಿ ಪಾತ್ರರಾದ ಗಿಲ್ಲಿಗಿರಲಿ, ಒಳ್ಳೆತನಕ್ಕಿರಲಿ ಅಂತ ಹೇಳ್ತೇನೆ. ನಾನು ಕೂಡ ವೋಟ್ ಮಾಡ್ತಾ ಇದ್ದೇನೆ ಡೈಲಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ ಆಯಿತಾ. ನಿಮ್ಮೆಲ್ಲರ ಸಪೋರ್ಟು ನನಗೆ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ, ಇನ್ಸ್ಪಿರೇಷನ್ ಆಗಿರುತ್ತೆ. ನಾನು ಮತ್ತೊಂದು ವಿಡಿಯೋ ಮಾಡೋಕ್ಕೆ, ನಿಮ್ಮ ಮುಂದೆ ಬರೋಕ್ಕೆ. ಯಾವತ್ತೂ ನನ್ನ ಚಾನೆಲ್ನ ಕೈ ಬಿಡಲ್ಲ ನೀವು ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನನ್ನ ಪ್ರೀತಿ ಪಾತ್ರರು ಒಬ್ಬರು ನಿನ್ನೆ ನನ್ನ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿದರು, ಮೇಡಮ್ ಎಷ್ಟು ಖುಷಿಯಾಗಿರ್ತೀರಾ, ಹೀಗೆ ಇರಿ, 100 ವರ್ಷ ಸುಖವಾಗಿ ಹೀಗೆ ಖುಷಿಯಾಗಿರಿ ಅಂತ. ಈ ಖುಷಿ ಹಿಂದೆ ಅಗಾಧವಾದ ನೋವು ಇರುತ್ತೆ ಆಯಿತಾ. ಅದು ಸದ್ಯದಲ್ಲೇ ನಾನು ಮುಂಚೆನೇ ಹೇಳಿದ್ದೆ, ನನ್ನ ಬಗ್ಗೆನೇ ನಾನೊಂದು ವಿಡಿಯೋ ಮಾಡ್ತೇನೆ ಅಂತ. ಆದಷ್ಟು ಬೇಗ ಈ ಸ್ಮೈಲ್ ಹಿಂದೆ ಏನೆಲ್ಲ ಕಷ್ಟಗಳಿತ್ತು, ಕಾರ್ಪಣ್ಯಗಳಿತ್ತು, ಈ ಸ್ಮೈಲ್ ಸದಾ ಇಟ್ಕೊಳ್ಳೋಕ್ಕೆ ನಾನು ಯಾಕೆ ಟ್ರೈ ಮಾಡ್ತೀನಿ ಅನ್ನೋದು ನನ್ನ ಕತೆ ನಿಮ್ಮ ಜೊತೆ ವಿಡಿಯೋ ಮಾಡ್ತೇನೆ. ಯಾರೆಲ್ಲ ನನ್ನ ಕತೆನ ಕೇಳೋಕ್ಕೆ ಇಂಟ್ರೆಸ್ಟ್ ಇದೆ, ವಿಡಿಯೋ ಮಾಡಿ ಅಂತ ಹೇಳ್ತೀರಾ, ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಹ್ಯಾಪಿ ಸಂಕ್ರಾಂತಿ. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್. ಬಾಯ್.